ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ವಿಜಯಾಂಬಿಕಾ ಮುಚ್ಚಿಟ್ಟ ಸಮಾಧಿಯಾಗಿರ್ತಕ್ಕಂಥ ಸತ್ಯ ಬಯಲಾಗೋ ಸಮಯ ಬಂದಿದ್ದಾಯಿತು. ಇಷ್ಟು ದಿನ ಮಗನಾಗಿ ವಿಜಯಾಂಬಿಕಾ ಜೊತೆ ಇದ್ದಂಥ ಮದನ್ ಇವತ್ತು ಬದಲಾಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕಥೆ? ವಿಜಯಾಂಬಿಕಾ ಗಂಡನ ಎಂಟ್ರಿ ಆಗಿ ಬಿಡ್ತಾ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಾವಿತ್ರಿ ತನ್ನ ಮಗು ಮೂಮೆಂಟ್ ಮಾಡ್ತಿದೆ ಅನ್ನೋದನ್ನು ಇಲ್ಲಿ ತನ್ನ ಗಂಡ ಮ್ಯಾಡಿಗೆ ತೋರಿಸುತ್ತಾಳೆ. ಅದರಿಂದಾಗಿ ಮ್ಯಾಡಿ ತುಂಬ ಎಕ್ಸೈಟ್ ಆಗಿರ್ತಾರೆ ಮಗುವಿನ ವಿಶ್ವದಲ್ಲಿ. ಇಷ್ಟು ದಿನ ಮಗು ಮತ್ತು ಸಾವಿತ್ರಿ ಬಗ್ಗೆ ಹಿಂದೆ ಮುಂದೆ ಕೂಡ ನೋಡ್ತಾ ಇರ್ತಕ್ಕಂಥ ಅಂದಿನಿಂದ ಮಗು ಬಗ್ಗೆ ಕೇರ್ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಮಗುವಿಗೆ ಜನ್ಮ ಕೊಡ್ತಿರ್ತಕ್ಕಂಥ ಸಾವಿತ್ರಿ ಬಗ್ಗೆ ಕೂಡ ಪ್ರೀತಿ ತೋರಿಸೋದಕ್ಕೆ ಶುರು ಮಾಡ್ಕೋತಾರೆ. ಇದ್ಯಾವುದೂ ಕೂಡ ವಿಜಯಾಂಬಿಕೆಗೆ ಇಷ್ಟ ಆಗೋದಿಲ್ಲ. ಇದರ ನಡುವೆ ಇಲ್ಲಿ ತನ್ನ ತಾಯಿ ಹತ್ರ ತನ್ನ ಒಂದು ಬಾಲ್ಯದ ಬಗ್ಗೆ ಕೇಳಲಿಕ್ಕೆ ಇಲ್ಲಿ ಮದನ್ ಮುಂದಾಗ್ತಾರೆ. ದಯವಿಟ್ಟು ನನಗೆ ವಿಷಯ ಗೊತ್ತಾಗಲೇಬೇಕು, ನನ್ನ ಮಗು ಇವತ್ತು ನನ್ನನ್ನು ಉದಿತಾ ಇದೆ, ಅದು ಕೇಳಿಸ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ, ಅನುಭವಿಸೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದೇ ರೀತಿಯಾಗಿ ನಾನು ಕೂಡ ಪುಟ್ಟ ಕಂದನಿದ್ದಾಗ ನಿನಗೂ ಕೂಡ ಉದಿತಾ ಇದ್ದೆ ಅಲ್ವಾ? ನಮ್ಮಪ್ಪ ಯಾರಮ್ಮ, ಅಪ್ಪ ಯಾರು ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕಾಗಿದೆ. ಅಪ್ಪ ಯಾರು ಅನ್ನೋ ವಿಷಯವನ್ನು ಹೇಳಿಬಿಡು ಸಾಕು, ನನಗೆ ನೀನು ಕೂಡ ಬೇಡ, ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳಿ ಇಲ್ಲಿ ಕೇಳ್ಕೋತಿದ್ದಾರೆ ಮದನ್. ಈ ಕಡೆ ವಿಜಯಾಂಬಿಕಾ ಏನು ಮಾತಾಡ್ತಿದ್ಯಾ, ಈಗ ಯಾಕೆ ಅದೆಲ್ಲ ಅವಶ್ಯಕತೆ ಇಲ್ಲ, ಸುಮ್ಮನೆ ಏನೇನು ಮಾತಾಡಬೇಡ, ಮೊದಲು ನೀನು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಅಲ್ಲಿ ನಾವು ಗೆಲ್ಲಬೇಕಾಗತ್ತೆ. ಶ್ರಾವಣಿ ತಮ್ಮ ಮೀಟಿಂಗನ್ನು ಜೋರು ಮಾಡ್ಕೊಂಡಿದ್ದಾರೆ, ಸಮಾವೇಶವನ್ನು ಹಮ್ಮಿಕೊತಿದ್ದಾರೆ. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂದರೆ ನಾವು ಮೊದಲು ಇಲ್ಲಿ ಬಗ್ಗೆ ಗಮನ ಕೊಡಬೇಕಾಗತ್ತೆ ಅಂತ ಹೇಳಿ ವಿಜಯಾಂಬಿಕಾ ತನ್ನ ಮಗ ಮ್ಯಾಡಿಗೆ ಹೇಳ್ತಾರೆ. ಕೇಳ್ತಿದ್ದಾಗೆ ಸರಿ ಮಾಮ ಆಯಿತು, ನಾನು ಮೊದಲು ಅದೇ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ, ಬಟ್ ನನಗಪ್ಪ ಯಾರು ಅಂತ ಗೊತ್ತಾಗಬೇಕು, ಜಸ್ಟ್ ಅವರು ಎಲ್ಲಿದ್ದಾರೆ ಏನು ಅಂತ ತಿಳ್ಕೊಂಡು ಒಮ್ಮೆ ಅವರನ್ನು ನೋಡಿದ್ರೆ ಸಾಕು, ಪ್ಲೀಸ್ ದಯವಿಟ್ಟು ಹೇಳು ಅಂತ ಹೇಳಿ ಅಲ್ಲಿಂದ ಹೊರಟುಬಿಡ್ತಾರೆ. ಈ ಕಡೆ ವಿಜಯಾಂಬಿಕಾಗೆ ಭಯ ಶುರುವಾಗಿದೆ. ಯಾಕಂದರೆ ಇಷ್ಟು ದಿನ ಯಾವುದೇ ಅಪ್ಪನ ಬಗ್ಗೆ ಕೇಳದೆ ಇದ್ದಂತಹ ಮಾಡಿ ಇವತ್ತು ಅಪ್ಪನ ಬಗ್ಗೆ ಕೇಳ್ತಿದ್ದಾನೆ ಅಂತ ಹೇಳಿ ಫುಲ್ ರೆಬಲ್ ಆಗ್ತಿದ್ದಾರೆ, ಕೋಪ ಮಾಡ್ಕೊತಿದ್ದಾರೆ. ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಕುಸ್ತೋಗ್ತಿದ್ದಾರೆ. ಇತ್ತ ಕಡೆ ಸಾವಿತ್ರಿಗೆ ತುಂಬ ಖುಷಿ ಇದೆ, ಯಾಕಂದರೆ ಮಾಡಿ ಇವತ್ತು ತಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ, ತಮಗೆ ಇಷ್ಟವಾದಂಥ ಸ್ವೀಟ್ ಚಂಪಾಕಲಿಯನ್ನು ಕೂಡ ಕೊಡಿಸಿದ್ದಾರೆ ಅಂತ ಹೇಳಿ ಸಾವಿತ್ರಿ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದಾಳೆ. ಇಲ್ಲಿ ಮೇಲ್ನೋಟಕ್ಕೆ ಸಾವಿತ್ರಿ ಮೇಲೆ ಪ್ರೀತಿ ಇದೆ, ಬಟ್ ಆದರೂ ಕೂಡ ಇಲ್ಲ, ಸುಮ್ಮನೆ ನನ್ನ ಮಗು ಹೆತ್ತಿರೋದಕ್ಕೆ ನನಗೆ ತೋರಿಸ್ತಿರೋದು ಅಂತ ಹೇಳಿ ಮಾಡಿ ಹೇಳ್ತಿದ್ದಾರೆ. ಬಟ್ ನಿಜವಾಗ್ಲೂ ಕೂಡ ಮಗುವನ್ನು ಹೆತ್ತಿರ್ತಕ್ಕಂತಹ ಸಾವಿತ್ರಿ ಮೇಲೂ ಕೂಡ ಮಾಡಿಗೆ ಅಷ್ಟೇ ಪ್ರೀತಿ ಇದೆ. ಫೈನಲಿ ತನ್ನ ಹೆಂಡತಿ ಮಗು ಅಂತ ಹೇಳಿ ಮಾಡಿ ಒಪ್ಕೊಂಡಿದ್ದಾರೆ. ಇತ್ತ ಕಡೆ ವಿಜಯಾಂಬಿಕಾ ಕ್ಯಾಂಪೇನನ್ನು ಶುರು ಮಾಡಬೇಕಾಗಿದೆ, ಬಟ್ ಆಲ್ರೆಡಿ ಅಲ್ಲಿ ಶ್ರಾವಣಿ ಕ್ಯಾಂಪೇನನ್ನು ಮಾಡೋದಕ್ಕೆ ಸಜ್ಜಾಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲ ಕಡೆ ಪಾಂಪ್ಲೆಟ್ಸ್ ಮೇಲೆ ತನ್ನ ಪಾಂಪ್ಲೆಟ್ಸನ್ನು ಅಂಟಿಸ್ಕೊಂಡು ಬರಲಾಗುತ್ತೆ. ಆದರೆ 10 ನಿಮಿಷದಲ್ಲಿ ಎಲ್ಲವೂ ಕೂಡ ಕೆಳಗಡೆ ಬೀಳ್ತದೆ. ಇದರ ಸುಳಿವು ಕೂಡ ಎಲ್ಲ ವಿಜಯಾಂಬಿಕಾಗೆ, ಬಿಕಾಸ್ ಅಲ್ಲಿ ಲಲಿತಾ ದೇವಿಯವರು ತುಂಬ ಚೆಂದ ಪ್ಲ್ಯಾನ್ ಮಾಡಿದ್ರು ಮುಖಾಂತರ ಅವರ ಒಂದು ಫೋಟೋ ಹಾಗೆ ಜಾರಿ ಬಿದ್ದು ಹೋಗಬೇಕು, ನಂತರ ವೀರು ಅವರ ಫೋಟೋ ಶ್ರಾವಣಿ ಫೋಟೋ ನಿಂತ್ಕೋಬೇಕು. ಆ ರೀತಿಯಲ್ಲಿ ಮಸ್ತ್ ಪ್ಲ್ಯಾನ್ ಮಾಡಿದ್ರು. ಅದೇ ರೀತಿಯಾಗಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗ್ತದೆ. ಅತ್ತ ಕಡೆ ಶ್ರಾವಣಿ ಕಡೆ ಹುಡುಗರು ಎಲ್ಲ ಪೋಸ್ಟರನ್ನು ಅಂಟಿಸ್ಕೊಂಡಿದ್ದಾರೆ. ಸಾಕಷ್ಟು ಪೋಸ್ಟರ್ಸನ್ನು ಶ್ರಾವಣಿ ಹಾಕ್ತಿರ್ತಕ್ಕಂಥ ಮೇಲೇ ಅಂಟಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ 10 ಮಿನಿಟ್ಸಲ್ಲಿ ಎಲ್ಲವೂ ಕೂಡ ಕೆಳಗಡೆ ಬೀಳ್ತದೆ. ಈ ವಿಷಯ ಅಲ್ಲಿರ್ತಕ್ಕಂಥ ಪೊಲೀಸ್ ಅವರಿಗೆ ಗೊತ್ತಾಗುತ್ತೆ. ಪೊಲೀಸ್ ಅವರು ಈ ವಿಷಯ ತಿಳಿದಿದ್ದಾಗೆ ನಿಜವಾಗ್ಲೂ ಕೂಡ ಅಚ್ಚರಿಗೆ ಹಾಕ್ತಾರೆ. ಹೇಗದೆಲ್ಲ ಸಾಧ್ಯ ಆಗುತ್ತೆ ಅಂತ ಫೈನಲಿ ಆ ಒಂದು ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಜಯದೇವ ಎಂಟ್ರಿ ಕೊಟ್ಟಿದ್ದೆ ತುಂಬ ಸೈಲೆಂಟಾಗಿ ಇರೋದ್ರ ಮುಖಾಂತರ ಕಂಪ್ನಿಯನ್ನು ಹೊಡಿಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಅತ್ತ ಕಡೆ ಶಕುಂತಲಾ ಕೂಡ ಅದೇ ಹುಂಚನ್ನು ಹಾಕ್ಕೊಂಡಿದೆ. ಜಯದೇವ್ ಆಫೀಸ್ಗೆ ಕರೆಸೋದ್ರ ಮುಖಾಂತರ ಮನೆಗೆ ಕರೆಸ್ಕೊಳ್ಳೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಫೈನಲಿ ಇಲ್ಲಿ ಭೂಮಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇರೋ ವಿಷಯ ಗೊತ್ತಾಗಿರೋದ್ರಿಂದಾಗಿ ಅದನ್ನು ಸಂಭ್ರಮಿಸಬೇಕು ಅಂತ ಜಯದೇವ ಮನೆಗೆ ಹೋದಂಥ ಶಕುಂತಲಾ, ಭೂಮಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಇನ್ನು ಮುಂದೆ ನಾವು ನಮ್ಮ ಆಟವನ್ನು ಶುರು ಮಾಡ್ಕೋಬೋದು, ಇಷ್ಟು ದಿನ ಇಂಥ ಒಂದು ಸಂದರ್ಭಕ್ಕೆ ಕಾಯ್ತಾ ಇದ್ದಿದ್ದು ಇವತ್ತು ಮೌನವಾಗಿದ್ದದಕ್ಕೂ ಸಾರ್ಥಕ ಆಯಿತು. ಇನ್ನು ನಾವು ನಮ್ಮ ಹೆಜ್ಜೆಯನ್ನು ಹಾಗೆ ಸೈಲೆಂಟಾಗಿ ಇಡ್ತಾ ಹೋಗಿ ಇಡೀ ಕಂಪ್ನಿಯನ್ನು ತಮ್ಮ ಕಪಿ ಮುಷ್ಟಿಗೆ ತಗೋಬೇಕಾಗತ್ತೆ ಅಂತ ಹೇಳಿ ತಮ್ಮ ಪ್ಲ್ಯಾನನ್ನು ಶಕುಂತಲಾ ಜಯದೇವ್ ಹತ್ರ ಹೇಳ್ತಾರೆ. ಹಾಗಾಗಿ ಜಯದೇವ್ ಆಫೀಸ್ಗೆ ಬಂದಿರೋದು ತುಂಬ ಒಳ್ಳೆಯ ಥರ ನಟಿಸ್ತಿರೋದು. ಇತ್ತ ಕಡೆ ಗೌತಮ್ ನಂಬೋಕ್ಕೆ ಸಾಧ್ಯ ಆಗ್ತಿಲ್ಲ, ಬಟ್ ಆದರೂ ಕೂಡ ಅವರು ಇರ್ತಕ್ಕಂಥ ಪರಿಸ್ಥಿತಿ ಅವರನ್ನು ನಂಬೋ ಹಾಗೆ ಮಾಡ್ತದೆ. ಕೊನೆಗೂ ಇಲ್ಲಿ ಜಯದೇವ್ಗೆ ಸ್ಥಾನ ಸಿಕ್ಕಿದೆ. ನೀನು ಮನೆಗೆ ಬರುವುದಷ್ಟೇ ಬಾಕಿ ಇದೆ,
ಕಡೆ ಶಕುಂತಲಾ ದಿಲ್ ಖುಷಿ ಆಗಿದ್ದಾರೆ. ಜೊತೆಗೆ ಮನೆಯಲ್ಲೂ ಕೂಡ ಇಲ್ಲಿ ಭೂಮಿಯ ಅಬ್ಬರ ಪೂರ್ತಿಯಾಗಿ ಕಡಿಮೆ ಆಗಿದೆ. ಬಿಕಾಸ್ ಇಲ್ಲಿ ಭೂಮಿ ಟ್ರೀಟ್ಮೆಂಟಲ್ಲಿದ್ದಾರೆ, ಟ್ರೀಟ್ಮೆಂಟನ್ನು ಕೊಡಿಸ್ಕೊತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಕೇಶವನ ಕೂಡ ಕಳೆದುಕೊಂಡಿದ್ದಾರೆ. ಎಲ್ಲರೂ ಮುಂದೆ ಬಂದು ತುಂಬಾ ಉತ್ಸಾಹದಿಂದ ಇಲ್ಲಿ ಭೂಮಿ ಮಾತನಾಡ್ತಿದ್ದಾರೆ. ಆ ಸಂದರ್ಭವನ್ನು ನೋಡಿದ್ದೆ ನಿಜಕ್ಕೂ ಕೂಡ ಕಣ್ಣಂಚಿನಲ್ಲಿ ನೀರು ತುಂಬ್ಕೊತಿದ್ದಾರೆ ಗೌತಮ್ ಅಲ್ಲಿ ಹಾಗೆ ಪಾರ್ಥ. ಆದರೆ ಶಕುಂತಲಾಗಂತೂ ಅದನ್ನೆಲ್ಲವನ್ನ ಕೂಡ ನೋಡಿದೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅವರ ಪ್ಲ್ಯಾನನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಶಕುಂತಲಾ ಅಂದ್ಕೊಂಡಿದ್ದೆ ಇದು ಗೌತಮ್ ಮಾನಸಿಕವಾಗಿ ಪೂರ್ತಿಯಾಗಿ ಕುಸ್ತೋದಂಥ ದಿನ ಒಂದು ಕಂಪ್ನಿಯನ್ನು ತಮ್ಮ ಕೈವಶಕ್ಕೆ ತಗೋಬೇಕು, ಆ ನಂತರ ಯಾರು ಕೂಡ ನಮ್ಮನ್ಗೇನು ಮಾಡ್ಕೊಳಕ್ಕಾಗೋದಿಲ್ಲ ಅಂತ. ಹಾಗಾಗಿನೇ ಇವತ್ತು ಭೂಮಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಿರುವುದರಿಂದಾಗಿ ಶಕುಂತಲಾ ಹೇಗಾದರೂ ಮಾಡಿ ಗೌತಮ್ನನ್ನು ಕುಸಿದು ಹೋಗುವ ಹಾಗೆ ಮಾಡಬೇಕು, ಇಡೀ ಆಸ್ತಿಯನ್ನು ತಮಗೆ ಬರ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಿಜಕ್ಕೂ ಅವರು ಪ್ರಯತ್ನದಲ್ಲಿ ವಿಫಲವಾಗ್ತಿದ್ದಾರೆ. ಬಿಕಾಸ್ ಎಷ್ಟೇ ಸಂದರ್ಭ ಬಂದು ಎಂಥದ್ದೇ ಸಿಚುವೇಶನ್ ಎದುರಿಸಿದ್ರು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಅವರು ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಇಲ್ಲಿ ಶಕುಂತಲಾ ಪೋಸಿ ಮಾಡಿ ಏನೇ ಮಾಡಿದ್ರು ಆ ಒಂದು ಅಧಿಕಾರವಾದ ಚುಕ್ಕಾಣಿಯನ್ನು ತಾನೇ ಇಟ್ಕೊಂಡಿದ್ದಾರೆ ಗೌತಮ್. ಜೊತೆಗೆ ತನ್ನ ನಂಬಿಕೆಗೆ ಅರ್ಹರಾಗಿರ್ತಕ್ಕಂತಹ ಮಲ್ಲಿ ಮತ್ತು ಪಾರ್ಥ ಇಬ್ಬರಿಗೂ ಕೂಡ ಆ ಕಂಪ್ನಿಯ ಜವಾಬ್ದಾರಿಯನ್ನು ವಹಿಸೋದ್ರ ಮುಖಾಂತರ ತನ್ನ ಜಾಗದಲ್ಲಿ ನಿಂತು ಆ ಕಂಪ್ನಿಯನ್ನು ಬೆಳೆಸಬೇಕು, ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಮುಂದೆ ನಾನು ಭೂಮಿಯನ್ನು ಆರೈಕೆ ಮಾಡೋದ್ರಲ್ಲಿರ್ತೀನಿ. ಹಾಗಾಗಿ ಇನ್ನು ಮುಂದೆ ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಗೌತಮ್ ತಿಳಿಸ್ತಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಶ್ರಾವಣಿ ಇಡೀ ಕುಟುಂಬದವರು ಎಲ್ಲರೂ ಕೂಡ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿರ್ತಾರೆ ಜನಗಳನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ, ಊಟನ ಕೇಳೋದಕ್ಕೆ. ಆದರೆ ವಿಜಯಾಂಬಿಕಾ ಸಮಾವೇಶವನ್ನು ತೆಗೆದು ಹೊರಗಡೆ ಊರಿಂದ ಆಚೆ ಹಾಕಿರ್ತಾರೆ. ಗೊತ್ತಾಗಿರುತ್ತೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾರೆ ವಿಜಯಾಂಬಿಕಾ ಅಂತ ಹೇಳಿ. ಆದರೆ ಅದಕ್ಕೆ ಕುಗ್ಗೋದಲ್ಲ, ಲಲಿತಾದೇವಿಯವರು ತುಂಬ ಒಳ್ಳೆಯ ಉತ್ತರವನ್ನು ಸರಿಯಾಗಿ ವಿಜಯಾಂಬಿಕಾಗೆ ಕೊಡ್ತಿದ್ದಾರೆ. ಯಾಕಂದರೆ ಇಡೀ ಜನಗಳು ಎಲ್ಲರೂ ಕೂಡ ಪಾಟ್ಲಾಗನ್ನು ಮಾಡಿಕೊಂಡು ಹೋಗೋದ್ರ ಮುಖಾಂತರ ತಮ್ಮ ಮನೆಯ ಊಟವನ್ನು ಮತ್ತೊಬ್ಬರಿಗೆ ಬಡಿಸೋದ್ರ ಮುಖಾಂತರ ಒಂದು ದೊಡ್ಡ ಹಬ್ಬವನ್ನೇ ಆಚರಿಸೋದಕ್ಕೆ ಅಂತ ಹೇಳಿ ಊರಿನ ಹೊರಗಡೆ ಸಮಾವೇಶವನ್ನು ಹಮ್ಮಿಕೊಂಡು ಅಲ್ಲಿಗೆ ಬರ್ತಿದ್ದಾರೆ. ಶ್ರಾವಣಿ ಕೊನೆಗೂ ಕೂಡ ಗೆದ್ದೇ ಬಿಟ್ಟಲು. ಎಲ್ಲರ ಜೊತೆ ಸೇರಿಕೊಂಡು ಊಟ ಮಾಡ್ತಾ ಇಲ್ಲಿ ಆ ಒಂದು ಊರಿನ ಸಮಸ್ಯೆಗಳನ್ನು ಆಲಿಸ್ತಾ ಅದನ್ನು ಬಗೆಹರಿಸ್ತೀನಿ ಅಂತ ಹೇಳಿ ಶ್ರಾವಣಿ ಮಾತು ಕೊಡ್ತಿದ್ದಾಳೆ. ಇತ್ತ ಕಡೆ ಮ್ಯಾಡಿಯನ್ನು ಕರೆದಂಥ ವಿಜಯಾಂಬಿಕಾ ನೋಡು ಈ ರೀತಿಯಾಗಿ ಅವರು ಊರ ಹೊರಗಡೆ ಕ್ಯಾಂಪೇನನ್ನು ಹಮ್ಮಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರ ಕ್ಯಾಂಪೇನ್ ಕಂಪ್ಲೀಟ್ ಆಗಬಾರ್ದು, ಶ್ರಾವಣಿ ಸಿಕ್ಕ ಬೀಳಬೇಕು ಅಂತ ಹೇಳಿದಾಗ ಅರ್ಥ ಆಯಿತು ಮೋಮ್ ಅಂತ ಹೇಳಿದ್ದೆ. ಇಲ್ಲಿ ಮಾಡಿ ಹೋಗಿದ್ದೆ ಇಲ್ಲಿ ಶ್ರಾವಣಿ ಮಾಡ್ತಿರ್ತಕ್ಕಂಥ ಮೀಟಿಂಗ್ ಬಳಿ ಇರ್ತಕ್ಕಂಥ ದೂರದಲ್ಲಿರ್ತಕ್ಕಂಥ ಒಂದು ವಾಟರ್ ಕ್ಯಾನ್ನಲ್ಲಿ ಏನೋ ಒಂದು ವಸ್ತುವನ್ನು ಮಿಕ್ಸ್ ಮಾಡ್ತಾರೆ. ನಂತರ ಅದರಿಂದ ಕೈ ತೊಳೆದು ಹೋಗ್ತಕ್ಕಂಥ ಹಾಗೆ ಒಬ್ಬೊಬ್ಬರು ನೀರನ್ನು ಕುಡಿತಾರೆ. ಇದರಿಂದಾಗಿ ಮತ್ತೆ ರೋಗ ರುಜಿನಗಳು ಉಲ್ಬಣಗೊಳ್ತಿದೆ. ಫೈನಲಿ ಅಲ್ಲಿಗೆ ಪೊಲೀಸರು ಎಂಟ್ರಿ ಆಗ್ತಾರೆ. ಒಂದಷ್ಟು ಜನಕ್ಕೆ ಹೊಟ್ಟೆ ನೋವು ಶುರುವಾಗುತ್ತೆ, ಆ್ಯಂಬುಲೆನ್ಸ್ನಲ್ಲಿ ಕಳಿಸ್ತಾರೆ. ನಂತರ ಪೊಲೀಸವರು ಶ್ರಾವಣಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾರೆ. ವೀರು ಅವರು, ನಂದಿನಿ ಅವರು ಎಲ್ಲರೂ ಕೂಡ ತಡೀತಾರೆ. ಆದರೆ ಸುಬ್ಬು ಬಂದದ ಏನಿಷ್ಟು ಬೇಗ ಪೊಲೀಸವ್ರು ಬಂದುಬಿಟ್ಟಿದ್ದಾರೆ, ನಮ್ಮ ಮೊದಲೇ ಇನ್ಫಾರ್ಮೇಷನ್ ಬಂದಿತ್ತು ಅನಿಸುತ್ತೆ, ಅದೇ ಕಾರಣಕ್ಕೆ ಇಷ್ಟು ಬೇಗ ಬಂದಿದ್ದಾರೆ. ಇಲ್ಲ ಅಂದರೆ ಇಷ್ಟು ಬೇಗ ಬರುವುದಕ್ಕೆ ಹೇಗೆ ಸಾಧ್ಯ? ಅರ್ಧ ಗಂಟೆನಾದರೂ ಬೇಕು ನಿಮ್ಮ ಪೊಲೀಸ್ ಸ್ಟೇಷನಿಂದ ಬರುವುದಕ್ಕೆ. ಇದೆಲ್ಲ ಆಲ್ರೆಡಿ ಪ್ರೀ ಪ್ಲ್ಯಾನ್ ಅನ್ಸುತ್ತಲ್ವಾ ಅಂತ ಹೇಳ್ತಿದ್ದಾರೆ. ನಾವು ನಮ್ಮ ಕೆಲಸ ಮಾಡ್ತಿದ್ದೇವೆ ಅಂತ ಇನ್ಸ್ಪೆಕ್ಟರ್ ಹೇಳಿ ಶ್ರಾವಣಿಯನ್ನು ಅರೆಸ್ಟ್ ಮಾಡಬೇಕು. ಆಗ ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಆಗಿದೆ. ಆಲ್ರೆಡಿ ಇಲ್ಲಿ ಏನಾಯಿತು ಅನ್ನೋದನ್ನು ಯಾರೋ ಒಬ್ರು ಕ್ಯಾಪ್ಚರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇಲ್ಲಿ ನೀರಿಗೆ ವಿಜಯಾಂಬಿಕಾ ಮಗ ಬಂದು ಏನೋ ಮಿಕ್ಸ್ ಮಾಡ್ತಿದ್ದಾರೆ, ಇದೆಲ್ಲದಕ್ಕೂ ಕೂಡ ಆತ ಅಂತ ಹೇಳಿ ಹೇಳ್ತಾರೆ. ಅಲ್ಲೇ ಮದನ್ನ ಒಂದು ಮರದ ಹತ್ರ ನಿಂತು ನೋಡ್ತಿರ್ತಾರೆ. ಫೈನಲಿ ಸುಬ್ಬು ಹೋಗಿದ್ದೆ, ಆತನನ್ನು ಲಾಕ್ ಮಾಡಿದೆ, ಪೊಲೀಸ್ ಅವರ ಕೈಗೆ ಒಪ್ಪಿಸ್ತಾರೆ. ಹಾಗಾಗಿ ಇಲ್ಲಿ ವಿಜಯಾಂಬಿಕಾ ಮಗ ಮಾಡಿ ಅರೆಸ್ಟ್ ಆಗ್ತಾರೆ. ಇತ್ತ ಕಡೆ ಸಾವಿತ್ರಿಗೆ ಡೆಲಿವರಿ ಆಗತ್ತೆ. ತಮ್ಮ ಮಗು ನಿಜವಾಗ್ಲೂ ಎಷ್ಟು ದುರಾದೃಷ್ಟ ಮಾಡಿರಬೇಕು, ಅಪ್ಪ ಜೈಲಿಗೆ ಹೋಗ್ಬಿಟ್ರು ಬರ್ತಿದ್ದಾಗೇನೆ ಅಂತ ಹೇಳಿ ಫೋನ್ನಲ್ಲಿ ಲಲಿತಾದೇವಿ ಅವ್ರ ಜೊತೆ ಮಾತನಾಡ್ತಾರೆ. ಇದನ್ನು ಕೇಳಿಸ್ಕೊಂಡಂತ ಅವರು ತಮ್ಮ ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಮದನನ್ನು ಬಿಡುಗಡೆಗೊಳಿಸ್ತಾರೆ. ಇತ್ತ ಕಡೆ ಮದನ್ನ ನೇರವಾಗಿ ವೀರು ಅವರನ್ನು ಭೇಟಿ ಆಗಲಿಕ್ಕೆ ಬರ್ತಾರೆ. ವೀರು ಅವರು ರೊಚ್ಚಿಗೆ ಹೇಳ್ತಾರೆ, ಬಟ್ ದಯವಿಟ್ಟು ನನ್ನಪ್ಪ ಯಾರು ಅನ್ನೋದನ್ನ ಹೇಳ್ತೀರಾ ಅಂತ ಹೇಳಿ ಇಲ್ಲಿ ವಿಜಯಾಂಬಿಕಾ ಮಗ ಮಾಡಿ ವಿಜಯಾಂಬಿಕಾ ಸತ್ಯ ಹೇಳ್ತಾ ಇದ್ದಾಗ ತನ್ನ ಮಾವ ವೀರು ಹತ್ರ ತನ್ನ ತಂದೆಯ ಸತ್ಯವನ್ನು ಕೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ವಿಜಯಾಂಬಿಕಾ ಗಂಡ ಮನೇಲಿ ವಾಪಸ್ ಬಂದರೆ ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರೀದು.